ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಜೊತೆ ಆರಿ ವರ್ಕನ್ನು ಕಲಿಯೋದಕ್ಕೆ ರೆಡಿಯಾಗಿದ್ದೀರಾ ಅಲ್ವಾ? ನೋಡಿ, ನಾನಿವತ್ತು ಬಟ್ಟೆಯನ್ನು ರಿಂಗಲ್ಲಿ ಹೇಗೆ ಕೂರಿಸೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ನೋಡಿ, ನೆಟ್ಟಿರೋ ಅಂಥ ರಿಂಗನ್ನು ನಾವೀಗೆ ಲೂಸ್ ಮಾಡಿ ತೆಗಿಬೇಕು. ನಂತರ ಈ ಒಂದು ರಿಂಗನ್ನು ಕೆಳಗಡೆ ಇಟ್ಟು ಅದ್ರ ಮೇಲೆ ಬಟ್ಟೆಯನ್ನು ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಮಾಡಿಕೊಂಡು ಮತ್ತೆ ನಾವೇನು ಮಾಡಬೇಕು, ಈ ನೆಟ್ಟಿರೋ ರಿಂಗನ್ನು ಇದ್ರ ಮೇಲೆ ಹೀಗೆ ಇಟ್ಕೊಂಡು, ಕಾಣಿಸ್ತಾ ಇದೆಯಾ ಫ್ರೆಂಡ್? ಹೀಗೆ ಇಟ್ಕೊಂಡು ಟೈಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಇದನ್ನು ನೀಟಾಗಿ ಕೂರಿಸ್ಕೊಂಡು ಬಟ್ಟೆನ ನೀಟಾಗಿ ಟೈಟ್ ಮಾಡ್ಕೋಬೇಕು. ಲೂಸ್ ಆಗಿದ್ದರೆ ಬರೋದಿಲ್ಲ ಫ್ರೆಂಡ್. ನೋಡಿ, ಹೀಗೆ ನೀಟಾಗಿ ಟೈಟ್ ಮಾಡ್ಕೋಬೇಕು. ಎಲ್ಲೂ ಕೂಡ ಲೂಸ್ ಇರಬಾರ್ದು. ನೋಡಿ, ಹೀಗೆ ಇನ್ನು ಲೂಸ್ ಇದೆ. ನಾನು ಈ ರಿಂಗನ್ನು ಟೈಟ್ ಮಾಡ್ಕೋತೀನಿ. ಸ್ವಲ್ಪ ನೀಟಾಗಿ ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡಿಕೊಂಡು ಹಾಗೆ ಬಟ್ಟೆನೂ ಕೂಡ ನಿಮಗೆ ಎಷ್ಟು ಟೈಟ್ ಬೇಕು ಅನ್ಸುತ್ತೋ ಅಷ್ಟು ಟೈಟ್ ಮಾಡ್ಕೊಳ್ಳಿ. ಹೀಗೆ ಟೈಟ್ ಮಾಡಿಕೊಂಡು ನೋಡಿ ಫ್ರೆಂಡ್, ನಾನಿಲ್ಲಿ ಕ್ರೋಶಾನ ಏನು ಮಾಡ್ಕೊಂಡಿದ್ದೀನಿ, ಪೆನ್ ಕ್ಯಾಪ್ಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಯಾವ ರೀತಿ ಅದನ್ನು ಬಟ್ಟೆಗೆ ಹಾಕಿ ತೆಗಿತೀನಿ ಅನ್ನೋದು ನಿಮಗೆ ಕಾಣಿಸ್ಬೇಕಲ್ವ ಅಂತ, ಅದಕ್ಕೋಸ್ಕರ. ನೋಡಿ ಫ್ರೆಂಡ್, ಹೀಗೆ ನಮ್ಮ ಆಪೋಸಿಟ್ಗೆ ಇಟ್ಕೊಂಡು ಫಸ್ಟು ಹೀಗಾಗಿ ಹೀಗೆ ಟರ್ನ್ ಮಾಡಿ ಹೀಗೆ ತೆಗಿಬೇಕು. ಮತ್ತು ಹೀಗಾಗಿ ಈ ಥರ ತೆಗಿಬೇಕು. ನಾವು ಹೀಗೆ ಹಾಕಿ ಹೀಗೆ ತೆಗೆದ್ರೆ ಬಟ್ಟೆಗೆ ದಾರ ಏನಾಗುತ್ತೆ, ಸೂಜಿಗೆ ಚುಚ್ಕೊಳ್ಳುತ್ತೆ, ಸಿಗಾಕೊಳ್ಳುತ್ತೆ. ಅದರಿಂದ ನಾವು ಹೀಗೆ ಹಾಕಿ ಟರ್ನ್ ಮಾಡಿ ಹೀಗೆ ತೆಗಿಬೇಕು. ಈ ಥರ ಪ್ರಾಕ್ಟೀಸ್ ಮಾಡಿ, ಅದು ಬೇಗ ನಮಗೆ ಈಸಿಯಾಗಿ ಬರುತ್ತೆ. ಈ ಥರ ಟರ್ನ್ ಮಾಡಿ ಹಾಕೋದ್ರಿಂದ ನಮಗೆ ವರ್ಕ್ ಮಾಡುವಾಗ ತುಂಬ ಈಸಿಯಾಗಿ ಗೊತ್ತಾಗುತ್ತೆ ಫ್ರೆಂಡ್. ನೆಕ್ಸ್ಟ್ ನಾನು ನಿಮಗೆ ಚೈನ್ ಸ್ಟಿಚ್ಚನ್ನು ಯಾವ ರೀತಿ ಹಾಕೋದು, ಪ್ರಾಕ್ಟೀಸ್ ಮಾಡೋದು ಅನ್ನೋದನ್ನು ನೀಟಾಗಿ ನಾನು ನಿಧಾನಕ್ಕೆ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತು ಬಟ್ಟೆಯಿಂದ ನಾವು ಸೂಜಿಯನ್ನು ಬಟ್ಟೆಗೆ ಯಾವ ರೀತಿ ಹಾಕಿ ತೆಗೆಯೋದು ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿ ಫ್ರೆಂಡ್. ಬನ್ನಿ, ನನ್ನ ಜೊತೆ ನೀವು ಕೂಡ ಕಲಿಯೋದಕ್ಕೆ ಆಸಕ್ತಿ ಇರೋರು ಜಾಯ್ನ್ ಆಗಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.